KGF ನಂತರ ಯಾವ ಸಿನಿಮಾ ಮಾಡ್ತಾರೆ ಅಂತ ಎಲ್ಲರೂ ಕಾಯ್ತಿದ್ರು. ಈಗ ಆ ಸಿನಿಮಾ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಡೇಟ್ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಈ ಸಿನಿಮಾದಲ್ಲಿ ಲುಕ್ ಹೇಗಿರಬಹುದು, ಸ್ಟೋರಿ ಯಾವ ಡೈರೆಕ್ಷನ್ನಲ್ಲಿ ಹೋಗಬಹುದು, ಗೀತಾ ಮೋಹನ್ ದಾಸ್ ಏನು ಹೊಸದಾಗಿ ತರುತ್ತಿದ್ದಾರೆ, ಈ ಎಲ್ಲ ಅಪ್ಡೇಟ್ಗಳು ಒಂದೇ ವಿಡಿಯೋದಲ್ಲಿ. KGF ಚಾಪ್ಟರ್ 2 ನಂತರ ಬಹಳ ಸಮಯ ತೆಗೆದುಕೊಂಡು ಟಾಕ್ಸಿಕ್ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದರು. ಈ ಸಿನಿಮಾವನ್ನು ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಗೀತು ಮೋಹನ್ ದಾಸ್ ನಿರ್ದೇಶಿಸಿದ್ದಾರೆ. ಇದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿದ್ದು ಆ್ಯಕ್ಷನ್ ಮತ್ತು ಗ್ಯಾಂಗ್ಸ್ಟರ್ ವರ್ಡ್ಗಳ ಮೇಲೆ ಫೋಕಸ್ ಇರಬಹುದು ಎಂದು ಅಧಿಕೃತ ಪ್ರಮೋಷನಲ್ ಮೆಟೀರಿಯಲ್ ಮತ್ತು ಪಬ್ಲಿಕ್ ಅಪ್ಡೇಟ್ ಸೂಚಿಸುತ್ತವೆ. ಇತ್ತೀಚಿನ ವರದಿಗಳ ಪ್ರಕಾರ ಟಾಕ್ಸಿಕ್ ಟ್ರೈಲರ್ ಆಗಸ್ಟ್ 8ರಂದು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಟ್ರೈಲರ್ ರಿಲೀಸ್ ಆದ ನಂತರ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಲಿದೆ. ಸಿನಿಮಾ ಬಿಡುಗಡೆ ದಿನಾಂಕ ಆಗಸ್ಟ್ 26 ಎಂದು ಘೋಷಿಸಿದ್ದಾರೆ. ಪೋಸ್ಟರ್ಗಳ ಮೂಲಕ ಕಂಪ್ಲೀಟ್ಲಿ ಡಿಫರೆಂಟ್ ಸ್ಟೈಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಡಾರ್ಕ್ ಲುಕ್, ಸ್ಟೈಲಿಶ್ ಕಾಸ್ಟ್ಯೂಮ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಫ್ಯಾನ್ಸ್ಗೆ ಈಗಾಗಲೇ ಇಷ್ಟವಾಗಿದೆ. ಟ್ರೈಲರ್ನಲ್ಲಿ ಈ ಲುಕ್ ಫುಲ್ ಆ್ಯಕ್ಷನ್ ಮೂಡ್ನಲ್ಲಿ ಕಾಣಿಸಿಕೊಳ್ಳುವ ನಿರೀಕ್ಷೆ ಇದೆ. ಅಫಿಷಿಯಲ್ ಸ್ಟೋರಿ ಮತ್ತು ರಿವೀಲ್ ಆಗಿಲ್ಲ, ಆದರೆ ಪೋಸ್ಟರ್ ಮತ್ತು ಪ್ರಮೋಷನಲ್ ಮೆಟೀರಿಯಲ್ ನೋಡಿ ಫ್ಯಾನ್ಸ್ ಗ್ಯಾಂಗ್ಸ್ಟರ್ ವರ್ಲ್ಡ್, ರಿವೆಂಜ್ ಎಲಿಮೆಂಟ್ಸ್ ಮತ್ತು ಎಮೋಷನಲ್ ಕಾನ್ಫ್ಲಿಕ್ಟ್ ಇರಬಹುದು ಎಂದು ಚರ್ಚೆ ಮಾಡುತ್ತಿದ್ದಾರೆ. ಇದು ಕೇವಲ ಎಕ್ಸ್ಪೆಕ್ಟೇಷನ್. ಅಫಿಷಿಯಲ್ ಟ್ರೈಲರ್ ಬಂದ ನಂತರವೇ ಸ್ಟೋರಿ ಡೈರೆಕ್ಷನ್ ಸ್ಪಷ್ಟವಾಗುತ್ತದೆ. ಚಿತ್ರದಲ್ಲಿ ಹಲವು ಪ್ರಮುಖ ಕಲಾವಿದರು ಇದ್ದಾರೆ. ಹೈ ಪ್ರೊಡಕ್ಷನ್ ವ್ಯಾಲ್ಯೂಸ್, ಇಂಟರ್ನ್ಯಾಷನಲ್ ವಿಸಲ್ಸ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಈಗಾಗಲೇ ದೊಡ್ಡ ನಿರೀಕ್ಷೆ ಇದೆ. ಈ ಸಿನಿಮಾದ ಮೂಲಕ ಮತ್ತೊಮ್ಮೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕು. ನಿಮ್ಮ ಅನಿಸಿಕೆ ಏನು? ಟಾಕ್ಸಿಕ್ KGFಗಿಂತ ದೊಡ್ಡ ಹಿಟ್ ಆಗುತ್ತಿದೆಯೇ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಟ್ರೈಲರ್ ರಿಲೀಸ್ ಆದ ಕೂಡಲೇ ಕಂಪ್ಲೀಟ್ ಟ್ರೈಲರ್ ಬ್ರೇಕ್ ಡೌನ್ ಸ್ಕ್ರೀನ್ ಸಂಚಾರಿನಲ್ಲಿ ಬರುತ್ತದೆ. ಆದ್ದರಿಂದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.